ಅಲ್ಲೇ ತಗೋರಿ ಗೌಡ್ರೆ ತೋಡಿ ಹಾಂ ಈಟೇ ನೋಡಿ ಸಾಕು. ನನ್ನ ಹೆಸರು ರವಿ ಬುಸಂಡೆ ಚಿದ್ರಿ ಅಂತ, ಭೀಮಾ ಕೋರೆಗಾಂವ್ ಜಿಲ್ಲಾಧ್ಯಕ್ಷ. ನಾವು ಮಾತಾಡೋದೇನಂದ್ರೆ ಬೀದರ್ ಏನೋ ಒಂದು ಇವತ್ತು ಹೇಳೋದೊಂದು ಮಾತು ಏನಂದ್ರೆ ಅರಣ್ಯ ಇಲಾಖೆ ಅಧಿಕಾರಿ ಬರೆದಾಗ ಹೇಳೋದೊಂದು ಮಾತದ. ಟೋಟಲ್ನಾಗ ಏನಂದ್ರೆ 6 ಕಿಲೋಮೀಟ್ರ್ ಏನು ಗಿಡ ಸಸಿಗಳೇನು ನಡ್ರ ಆ ಟೋಟಲ್ನಾಗ ಅದು ಯಾವ ಟೈಮಿಗೆ ಹಚ್ಚಬೇಕಿತ್ತು ಆ ಟೈಮಿಗೆ ಹಚ್ಚಲಿಲ್ಲ ಅವ್ರು ಗಿಡಗಳು ಹಚ್ಚೋ ಕಾರಣ ಏನದಂದ್ರೆ ಮಳೆಗಾಲ ಟೈಮಿಗೆ ಹಚ್ಚೋ ಟೈಮ್ ಇದು ಗಿಡ ಇತ್ತು, ಹಚ್ಚೋ ಟೈಮ್ ಇತ್ತು. ಟೋಟಲ್ನಾಗ ಅವ್ರು ಬ್ಯಾಸ್ಗೆ ಟೈಮಿಗೆ ಲಾಸ್ಟ್ ಎಂಡಿಂಗಿನಾಗ ಹಚ್ಚಿ ಟೋಟಲ್ನಾಗ ಗಿಡಗಳು ಬೀದರ್ ಜಿಲ್ಲೆಯಲ್ಲಿ ಏನಂದ್ರೆ ಟೋಟಲ್ನಾಗ ಎಲ್ಲ ಗಿಡಗಳು 100% ಗಿಡಗಳು ಹಚ್ಚಾರ. ಒಂದು 6 ಕಿಲೋಮೀಟ್ರು ಏನು ಮಡಿವಾಳ ಸರ್ಕಲಿಂದ ನೌಬಾದ್ ಬಸವೇಶ್ವರ ಸರ್ಕಲ್ವರೆಗೂ ಹಚ್ಚಾರ. ಟೋಟಲ್ನಾಗ ಒಂದು ಗಿಡಗಳು ಕೂಡ 100% ಗಿಡಗಳದ 90% ಗಿಡಗಳು ಎಲ್ಲ ನಾಶ ಆಗಿಬಿಟ್ಟಾವ. ಟೋಟಲ್ ನಾಶ ಆಗಿಬಿಟ್ಟಾವ. ಮತ್ತು ಇನ್ನೊಂದು ಇಲ್ಲಿನ ಅಧಿಕಾರಿಗಳು ಏನಾಗ್ಯಾರ ಪೂರ ಭ್ರಷ್ಟರಾಗ್ಯಾರ, ಅರಣ್ಯ ಇಲಾಖೆ ಅಧಿಕಾರಿಗಳು. ಮತ್ತು ಇದರಲ್ಲಿ ಏನಪ್ಪ ಅಂದ್ರೆ ನಾವು ಉಸ್ತುವಾರಿ ಸಚಿವರಿಗೆ ಹೇಳೋದೇನಂದ್ರೆ ಇದರಲ್ಲಿ ಏನು ಉಸ್ತುವಾರಿ ಸಚಿವರು ಏನೋ ಅದರಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೋ ಅಥವಾ ಅವ್ರದ್ದು ಏನಾರ ಇದು ಪಾಲು ಬರ್ತಾಯಿದ್ದೋ ಗೊತ್ತಿಲ್ಲ ನನಗೆ. ಟೋಟಲ್ನಾಗ ಏನೋ ಟೋಟಲ್ ಉಸ್ತುವಾರಿ ಸಚಿವರು ಕೈ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ, ಎದ್ದು ಕಾಣಿಸ್ತಾ ಇದೆ ಬೀದರಲ್ಲಿ. ಯಾಕಂದ್ರೆ ಅವರು ಯಾಗಾರ ಮಾಧ್ಯಮ ಮಿತ್ರರಲ್ಲಿ ಎದುರಲ್ಲಿ ಬಂದಾಗ ಟೋಟಲ್ನಾಗ ಹೇಳ್ತಾರೆ ಹಚ್ಚ ಹಸಿರಾಗಿ ಕರ್ನಾಟಕ ಮಾಡ್ಬೇಕಂತ ಹೇಳಿ ಇದು ವಿಚಾರ ಮಾಡ್ತಾರೆ. ಇವ್ರು ತವರೂರು ಬೀದರ್ ಜಿಲ್ಲೆ ಅದ. ತವರೂರು ಬೀದರ್ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಹಚ್ಚ ಹಸಿರು ಏನು ಮಾಡ್ತಾ ಇಲ್ಲ. ಅದು ಮತ್ತು ಇನ್ನೊಂದು ಮಾಡೋದೇನಂದ್ರೆ ಡಿವೈಡರಲ್ಲಿ ಗಿಡಗಳು ಯಾವ ಹಚ್ಚಬೇಕು, ಯಾವರ ಸುಗಂಧವಾಗಿ ಯಾವ ಹೂವಿನ ಗಿಡಗಳಾಗಲಿ ಯಾವ ಹಚ್ಚಬೇಕು. ಟೋಟಲ್ ಗೈಡ್ಲೈನ್ಸ್ ಪ್ರಕಾರ ಏನು ಮಾಡ್ತಾರೆ, ಜಂಗಲ ಹಚ್ಚಲು ಗಿಡಗಳು ತಂದೆಲ್ಲ ಡಿವೈಡರಲ್ಲಿ ಹಚ್ಚೇನಂತಂದ್ರೆ ಗಾಡಿಗಳು ಆಕ್ಸಿಡೆಂಟ್ ಆಗೋಂಥ ಪರಿಸ್ಥಿತಿ ಅವ. ಆಯ್ತು ಇನ್ನೊಂದು ಏನಂದ್ರೆ ಯಾವ ಸಿಗ್ನಲ್ದು ಲೈಟ್ಗಳು ಯಾವ ಕಾಣ್ತಾ ಇಲ್ಲ, ಎಲ್ಲ ದೊಡ್ಡ ದೊಡ್ಡ 80 ಗಿಡಗಳು ಇದಲ್ಲ ಅಥವಾ. ಮತ್ತು ಇನ್ನೊಂದು 3 ಕಿಲೋಮೀಟ್ರ್ಗೊಮ್ಮ ಒಂದು ಏನಪ್ಪ ಅಂದ್ರೆ ರಕ್ಷಣೆ ಮಾಡೋಂಥ ಒಂದು ಕಾವಲ್ಗಾರರು ಇರಬೇಕು. ಅಲ್ಲಿ ಕಾವಲ್ಗಾರ ಟೋಟಲ್ನಾಗ ಏನಪ್ಪ ಅಂದ್ರೆ ಇಟ್ಟಿಲ್ಲ. ಅವರು ಟೋಟಲ್ 6 ಕಿಲೋಮೀಟ್ರಲ್ಲಿ ನೋಡ್ತಾ ಇದ್ದೀವಿ. ಟೋಟಲ್ 7 ಇಲ್ಲ 600 ಗಿಡಗಳು ಅವ. 1800 ಗಿಡ ಅಂತೂ ಟೋಟಲ್ನಾಗ ಇಲ್ಲೇ ಇಲ್ಲ. ಮತ್ತು ಇನ್ನೊಂದು ಏನಂದ್ರೆ ಇದೇ ಅವ್ರ ಅಧಿಕಾರಿಗಳು ಇದ್ದಾರೋ ಯಾರಿದಾರೋ ನಂಗೆ ಗೊತ್ತಿಲ್ಲ, ನಮ್ಮಲ್ಲಿ ವಿಡಿಯೋ ಇದೆ. ಟೋಟಲ್ನಾಗ ಅಲ್ಲಿ ಹಚ್ಚಿರೋಂಥ ಜಾಲಿಗಳೆಲ್ಲ ಆಟೋಗಳು ತುಂಬ್ಕೊಂಡು ಪ್ರೈವೇಟ್ ಆಟೋಗಳು ತುಂಬ್ಕೊಂಡು ಓಡೋಗ್ತಾ ಇದ್ರು. ನಾವು ವಿಡಿಯೋ ಮಾಡ್ಕೊಂಡು ನನ್ನ ಹತ್ರ ಇದೆ, ಅದನ್ನು ನಿಮ್ಗೆ ಕೊಡ್ತೀವಿ ಮಾಧ್ಯಮದವರಿಗೆ. ಟೋಟಲ್ನಾಗ ಏನು ಅರಣ್ಯ ಇಲಾಖೆದವರು ಇದ್ದಾರೆ ಅಥವಾ ಅವರು ಪ್ರೈವೇಟ್ದವ್ರ ನಂಗೆ ಗೊತ್ತಿಲ್ಲ. ಟೋಟಲ್ನಾಗ ವಿಡಿಯೋ ಮಾಡ್ಕೊಂಡು ನಮ್ಮಲ್ಲಿ ವಿಡಿಯೋ ಅದ. ಮತ್ತು ಇನ್ನೊಂದು ಏನಂದ್ರೆ ಟೋಟಲ್ನಾಗ 23-24ನೇ ಸಾಲಿನಾಗ 15 ಲಕ್ಷ ಗಿಡ ಹಚ್ಚಬೇಕಂತ ಇದು ಮಾಡ್ಯಾರ. ಅವ್ರು ಎಲ್ಲೆಲ್ಲಿ ಹಚ್ಚಾರ ಗೊತ್ತಿಲ್ಲ. ಟೋಟಲ್ನಾಗ ಡಿವೈಡರಲ್ಲಿ ನೋಡ್ರಿ. ಈಗ ನೀವು ಇಲ್ಲಿ ಮಡಿವಾಳ ಸರ್ಕಲ್ ನಾವು ನೋಡಿದೆವು. ಚೆಕ್ ಮಾಡಿದಾಗ ಏನಂದ್ರೆ ಶಿವನಗರ ಡಿವೈಡರಲ್ಲಿ ನೋಡ್ರಿ, ನೀವು ಶಿವನಗರ ಸಿಗ್ನಲ್ ಹಿಡ್ಕೊಂಡು ನಮ್ಮದು ಪಾಪ್ನಸ್ ಗೇಟ್ ಹತ್ರ ನೋಡ್ರಿ, ಒಂದು ಡಿವೈಡರಲ್ಲಿ ಗಿಡಗಳೇ ಇಲ್ಲ. ಟೋಟಲ್ನಾಗ ಯಾವ ಗಿಡಗಳಿಲ್ಲ, ಮತ್ತು ಯಾವುದಕ್ಕೂ ಮೇಂಟೆನೆನ್ಸ್ ಇಲ್ಲ, ಮತ್ತು ಯಾರು ಗಾಡ್ಸೂ ಇಲ್ಲ, ಯಾರು ಇಲ್ಲ. ಮತ್ತು ಒಂದಿನ ನೀರು ಕೂಡ ಹಾಕ್ತಾಯಿಲ್ಲ ಅವ್ರು. ಎಲ್ಲ ಹೋದ್ರೆ ನೋಡ್ರಿ ನೀವು ಸ್ಟಿಕ್ಗಳು ಅದಕ್ಕೆ ಏನಂದ್ರೆ ಯಾವತ್ತು ಏನು ಗಿಡ ನೆಟ್ಟಿರ ಮತ್ತು ಆ ಪಾಕೆಟ್ ಹತ್ತಿರ ಅದ್ರದ್ದು ಏನು ತೆಗ್ಗಾಗಿರ್ಬೇಕು, ಅದು ತೆಗ್ ಕೂಡ ಅವ್ರು ಹೊಡೆದಿಲ್ಲ. ಎಲ್ಲ ಗಿಡಗಳೆಲ್ಲ ಒಣಗೋಗ್ಬಿಟ್ಟವ. ಮತ್ತು ಒಂದು ದಿನ ಕೂಡ ಇವರು ಮೇಂಟೆನೆನ್ಸ್ ಮಾಡಿಲ್ಲ. ಮತ್ತು ಇದು ಪ್ರತಿ ಇದರಲ್ಲಿ ಏನಂದ್ರೆ 4 ವರ್ಷ ಮೇಂಟೆನೆನ್ಸ್ ಬರ್ತದೆ, ಲಕ್ಷದ ಬರ್ತದೆ, ಕೋಟಿ ನಮ್ದು. ಯಾಕೆ ಉಸ್ತುವಾರಿ ಸಚಿವರು ಇದರಲ್ಲಿ ಹೋಗಿ ಏನಪ್ಪ ಅಂದ್ರೆ ಸದನದ ಹೋಗಿ ಏನಪ್ಪ ಅಂದ್ರೆ ನಮ್ಮ ಹಚ್ಚ ಹಸಿರು ಮಾಡ್ಬೇಕಂತ ಕರ್ನಾಟಕದ ಏನು ಕನಸದ ಅವ್ರದ್ದು. ಇವ್ರು ಅಧಿಕಾರಿಗಳು ಯಾರು ಏನು ಕನಸಪ್ಪ ಅಂದ್ರೆ ಎಲ್ಲ ಮಣ್ಣು ಇರ್ತಾರೆ ಅವ್ರ ಕನಸಿಗೆ. ಟೋಟಲ್ನಾಗ ಏನೋ ಅವ್ರು ಗಮನಕ್ಕೆ ತರಿಸ್ಕೊಂಡು ಅಧಿಕಾರಿಗಳು ಸೂಕ್ತವಾಗಿ ಕ್ರಮ ಕೈಗೊಳ್ಬೇಕು. ಟೋಟಲ್ನಾಗ ಸೂಕ್ತವಾಗಿ ಇದು ಮಾಡಬೇಕು. ಮತ್ತು ಇನ್ನೊಂದು ಏನಂದ್ರೆ ಒಂದಿನೂ ಕೂಡ ಅದಕ್ಕೆ ಮೇಂಟೆನೆನ್ಸ್ ಕೂಡ ಮಾಡ್ತಾಯಿಲ್ಲ, ನೀರು ಕೂಡ ಹಾಕ್ತಾಯಿಲ್ಲ ಅವರು. ಅಷ್ಟು ಏನಪ್ಪ ಅಂದ್ರೆ ಅರಣ್ಯ ಅಧಿಕಾರಿಗಳು ಅಷ್ಟು ಭ್ರಷ್ಟರಾಗ್ಯಾರ. ಮತ್ತೇನಪ್ಪ ಅಂದ್ರೆ ಟೋಟಲ್ನಾಗ ಯಾರು ಅವ್ರದ್ದು ಗಾರ್ಡ್ ಕೂಡ ಬೀದರ್ನಲ್ಲಿ ಯಾರೂ ಓಡಾಡ್ತಾ ಇಲ್ಲ, ನೋಡ್ತಾ ಇಲ್ಲ.
ಅದಕ್ಕಾಗಿ ಏನಪ್ಪ ಅಂದ್ರೆ ಸೂಕ್ತವಾಗಿ ನಮ್ಮ ಉಸ್ತುವಾರಿ ಸಚಿವರಿಗೆ ಒಂದು ಇದು ಕೊಡ್ತಾ ಇದ್ದೀವಿ. ಮುಂದೆ ಬರೋಂಥ ಒಂದು ವೇಳೆ ಅವ್ರ ಗಮನಕ್ಕೆ ಅಗರ್ ಕ್ರಮ ಕೈ ತೊಗಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಏನಂದ್ರೆ ಅವರು ಕಚೇರಿಯ ಮುಂದುಗಡೆ ಹೋರಾಟವನ್ನು ಹಮ್ಮಿಕೊಳ್ತೇವೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನನ್ನ ಹೆಸರು ರವಿ ಬಸಂಡೆ, ಭೀಮಾ ಕೋರೆಗಾಂವ್ ಜಿಲ್ಲಾಧ್ಯಕ್ಷ. ಸಾಮ್ರಾಟ್ ಭೀಮ್ ಟೈಗರ್ ಸೇನಾ ಜಿಲ್ಲಾಧ್ಯಕ್ಷ ಬೀದರ್. ಈ ಒಂದು ಮಾಧ್ಯಮದ ಮುಖಾಂತರ ಹೇಳುವುದೇನೆಂದರೆ, ಬೀದರ್ ಜಿಲ್ಲೆಯಲ್ಲಿ ಬೀದರ್ ತಾಲೂಕಿನ ಬೀದರ್ನಲ್ಲಿ ಅರಣ್ಯ ಅಧಿಕಾರಿಗಳು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದು ಈ ಒಂದು ಮಾಧ್ಯಮದ ಮುಖಾಂತರ ಬೆಳಕಿಗೆ ತರ್ತಾ ಇದ್ದೇವೆ. ಯಾವ ಉದ್ದೇಶ ಅಂತಂದರೆ, ಬೀದರ್ನಲ್ಲಿ ಮಡಿವಾಳ ಸರ್ಕಲ್ನಿಂದ ನೌಬಾದ್ವರೆಗೆ ಕನಿಷ್ಠ 6 ಕಿಲೋಮೀಟರ್ ಆಗುತ್ತೆ. 6 ಕಿಲೋಮೀಟರ್ನಲ್ಲಿ ರಸ್ತೆ ಎರಡು ಪಕ್ಕದಲ್ಲಿ ಗಿಡಗಳನ್ನು ಹಚ್ಚಿದ್ದಾರೆ. ಇವರು ಹಚ್ಚಿದ ಗಿಡಗಳನ್ನು ಎಷ್ಟು ಹಚ್ಚಬೇಕು, ಅವರ ಸರ್ಕಾರ ಆದೇಶ ಪ್ರಕಾರ 6 ಕಿಲೋಮೀಟರ್ನಲ್ಲಿ ಕನಿಷ್ಠ ಇಲ್ಲಾಂದರೆ 1800 ಗಿಡಗಳನ್ನು ಹಚ್ಚಬೇಕು. ಅವರು ಏನಿಲ್ಲ ಅಂದ್ರೆ ಬೀದರ್ದಾಗ ಎರಡು ಸೈಡ್ ರೋಡಿನ ಮೇಲೆ ಏನಪ್ಪ ಅಂದ್ರೆ ಏನಿಲ್ಲ ಅಂದ್ರೆ ಒಂದು 18 ಗಿಡಗಳು ಹಚ್ಚಬೇಕು. 18 ಗಿಡಗಳು ಹಚ್ಚೋ ಜಾಗದಾಗ ಇವ್ರು ಬರೀ ಸಾಸ್ಯ ಗಿಡಗಳು ಕಾಣಿಸ್ಲತ್ತಾವ. 18 ಗಿಡದ ಸಾಸ್ಯ ಗಿಡಗಳೇ ಅವ ಇಲ್ಲಿ. ಮತ್ತು ಈ ಹಚ್ಚಿನ ಗಿಡಗಳು ಯಾವ ರೀತಿ ಹಚ್ಚಬೇಕು, ಈ ಫಾರೆಸ್ಟ್ದವರಿಗೆ ಪ್ರಜ್ಞೆ ಇರಬೇಕು. ಪ್ರಜ್ಞೆ ಅಂದ್ರೆ ಬುದ್ಧಿ ಇರಬೇಕು. ಬುದ್ಧಿ ಯಾವ ರೀತಿ ಅಂದರೆ, ಗಿಡಗಳು ಹಚ್ಚಬೇಕಾದ್ರೆ ಆ ಗಿಡಕ್ಕೆ ಎಷ್ಟು ತೆಗ್ಗು ಕೆದರ್ಬೇಕು ನಾವು. ಈ ಗಿಡಗಳು ಹಚ್ಚಬೇಕಾದ್ರೆ ಎಷ್ಟು ದೊಡ್ಡ ಗಿಡಕ್ಕೆ ಎಷ್ಟು ತೆಗ್ಗು ಕೆದರ್ಬೇಕು ಅಂಬೋದು ಅವ್ರಿಗೆ ಪ್ರಜ್ಞೆ ಇಲ್ಲ. ಮತ್ತೇನಪ್ಪ ಅಂದ್ರೆ, ಈ ಗಿಡಗಳು ಹಚ್ಚಿ ಜಾಲಿಗಳು ಕೂಡ್ಸ್ಯಾರ. ಈ ಜಾಲಿ ಎಂದು ಕೂಡ್ಸ್ಯಾರ ಅದು ಬಿಟ್ಕೊಟ್ಟು ಹೋಗ್ಯಾರ. ಆದ್ರೆ ಅದಕ್ಕೆ ಮೇಂಟೆನೆನ್ಸೇ ಮಾಡಿಲ್ಲ. ಮೇಂಟೆನೆನ್ಸ್ ಮಾಡಲ್ದಕ್ಕೆ ಆ ಗಿಡಗಳು ಅಷ್ಟು ಒಣಗೋಗ್ಯಾವ. ಅಷ್ಟೆಲ್ಲ ಗಿಡಗಳು ಒಣಗೋದ್ರೂ ಕೂಡ ಅವ್ರು ಆ ಕಡೆ ಬಂದು ಹಣಿಕೆ ಹಾಕಿಲ್ಲ. ಅವ್ರು ಹಣಿಕೆ ಹಾಕಿಲ್ಲ ಅಂತಂದ್ರೆ, ಇಲ್ಲಿ ಬೀದರ್ನಲ್ಲಿ ರಾಜಕೀಯ ವ್ಯಕ್ತಿಗಳು ಅಂದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂದರೆ ಬೀದರ್ ಅರಣ್ಯ ಸಚಿವರು ಅವ್ರ ನಿರ್ಲಕ್ಷ್ಯ ಕೂಡ ಇದರಲ್ಲಿ ಕಾಣಿಸ್ತದ ಅಂತೇಳಿ ನಮಗೆ ಅನಿಸ್ತದ. ಯಾಕಂದ್ರೆ ಅರಣ್ಯ ಸಚಿವರು ಬೀದರ್ ಜಿಲ್ಲೆ ಇಲ್ಲ, ಇಡೀ ಕರ್ನಾಟಕ ರಾಜ್ಯವನ್ನೇ ಹಚ್ಚು ಹಸಿರು ಮಾಡ್ಬೇಕಂತ ಅವ್ರು ಕನಸದ. ಆದರೆ ಬೀದರ್ ಜಿಲ್ಲೆಯಲ್ಲಿ ಮಡಿವಾಳ ಸರ್ಕಲ್ನಿಂದ ನೌಬಾದ್ವರೆಗೆ ಇದು ಬೀದರಲ್ಲಿ ಸುಮಾರು ಕೆಲಸ ಮಾಡ್ಯಾರ ಅವರು. ಇದು ಒಂದು ಸುಮ್ಮನೆ ಸಿಂಪಲ್ ತೋರಿಸ್ತಾ ಇದ್ದೇವೆ ನಾವು. ಇನ್ನೂ ಎಷ್ಟು ಕೆಲಸ ಮಾಡ್ಯಾರ ಅಷ್ಟು ಕೆಲಸ ನಾವು ವಿಡಿಯೋ ಮುಖಾಂತರ ನಾವು ತರ್ತೇವೆ ಗಮನಕ್ಕೆ. ಇದು ನೌಬಾದ್ ಏನದ, ನೌಬಾದ್ಲಿಂದ ಮಡಿವಾಳ ಸರ್ಕಾರವರೆಗೆ ಮತ್ತು ಡಿವೈಡರ್ ನಡಬರ್ಕ್ ಭೀ ಗಿಡಗಳು ಹಚ್ಚಾರ. ಇವರು ಡಿವೈಡರ್ ನಡಬರ್ಕ್ ಗಿಡಗಳು ಹಚ್ಚಾರ, ಹಚ್ಚಿ ಜಾಲಿ ಹಾಕ್ಯಾರ. ಅವು ಎಂದು ಹಚ್ಚಾರ ಅಂತ ಬಿಟ್ಕೊಟ್ಟು ಹೋಗ್ಯಾರ. ಗಿಡಗಳು ಹಚ್ಚಿದ ಮೇಲೆ ಅವಕ್ಕೆ ಕಾವಲ್ ಇರ್ಬೇಕ್ರಿ. ಅರಣ್ಯ ಅಧಿಕಾರಿಗಳು ಅರಣ್ಯ ಯಾಕಿದೆ, ಅವ್ರಿಗೆ ಕಾವಲ್ ಬೇಕು. ಕಾವಲಿಲ್ಲ, ಕಾವಲು ಮಾಡಲ್ದಕ್ಕೆ ಅಷ್ಟು ಗಿಡಗಳು ನಾಶವಾಗ್ಯಾವ. ನಾವು ಅರಣ್ಯ ಮಂತ್ರಿಗಳಿಗೊಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ನೀವೇನು ಕನಸ್ಕೊಂಡಿದ್ರಿ ರಾಜ್ಯವನ್ನು ಹಚ್ಚು ಹಸಿರು ಮಾಡ್ಬೇಕಂತೇಳಿ, ಆದರೆ ಬೀದರ್ ಜಿಲ್ಲೆ ಹಚ್ಚು ಹಸಿರು ಮಾಡ್ರಿ, ನಿಮ್ಮ ಹೆಸರು ಇರುತ್ತದ. ಒಂದು ವೇಳೆ ಈ ಬೀದರ್ ಜಿಲ್ಲೆಯಲ್ಲಿ ಹಚ್ಚು ಹಸಿರು ಮಾಡಲಿಲ್ಲ ಅಂತಂದರೆ ನೀವು ರಾಜ್ಯವನ್ನು ಹಚ್ಚು ಹಸಿರು ಮಾಡ್ಬೇಕಂಬುದು ಕನಸು ನನಸಾಗಲ್ಲ. ಇಂಥ ಅಧಿಕಾರಿಗಳು ಯಾರೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಂಥ ಕಾಮಗಾರಿ ಬೀದರ್ನಲ್ಲಿ ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳನ್ನು ಅರಣ್ಯ ಮಂತ್ರಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡರಂದು ಇಡೀ ರಾಜ್ಯಕ್ಕೆ ಹೆಸರಾಗಬೇಕು. ಇಂಥ ಅಧಿಕಾರಿಗಳು ಎಲ್ಲೇ ಕೆಲಸ ಮಾಡಿದ್ರು ಬೀದರ್ ಜಿಲ್ಲೆ ನೆನೆಸ್ಕೋಬೇಕು. ಆ ರೀತಿ ಅವ್ರ ಮೇಲೆ ಕ್ರಮ ಕೈಗೊಂಡು ಮುಂದೆ ಇಂಥ ತಪ್ಪುಗಳನ್ನು ಆಗ್ಲಾರ್ದಂಗೆ ತಾವು ನೋಡ್ಕೋಬೇಕಂತೇಳಿ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಹೇಳ್ತೇನೆ.